ರಿಯಲಿ ಒಂದು ರೀತಿಯ ಗಂಡಾಂತರದ ಕೆಲಸ ಆಗಿದೆ ಸರ್. ತಾವು ಇದಕ್ಕೆ ಮಧ್ಯ ಪ್ರವೇಶ ಮಾಡಿ ಗೌರಿಬಿದನೂರು ನಗರದ ಜನತೆಗೆ ಮತ್ತು ಕಟ್ಟಡ ಮಾಲೀಕರಿಗೆ ಏನಾದರೂ ಅನುಕೂಲ ಮಾಡಿ, ಜನತೆಗೆ ಸುಗಮ ಸಂಚಾರಕ್ಕೆ ಮಾಡಿ. ಕಟ್ಟಡ ಮಾಲೀಕರು ಕೆಲವರು ಕಳ್ಕೊಂಡಿದ್ದಾರೆ, ಕೆಲವರು ಕಳ್ಕೊಂಡಂಗೆ ಹಂಗೆ ಇದ್ದಾರೆ. ಅದು ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಅನ್ನಂಗಾಗಿದೆ ಸರ್. ಇದು ನ್ಯಾಷನಲ್ ಹೈವೇ ಇಂಜಿನಿಯರ್ಸು ಈ ಕೆಲಸವನ್ನು ಕೈಗೆತ್ತಿಕೊಂಡಿದ್ದಾರೆ. ಅದರಲ್ಲಿ ಏನು ತಾರತಮ್ಯ ಏನೂ ಇಲ್ಲ. ಕೆಲವರು ಅವ್ರು ಹೊಡ್ಕೊಂಡಾಗ ಸುಮ್ಮನಾಗಿದ್ದಾರೆ. ಕೆಲವರು ಬಿಸ್ನೆಸ್ ಮ್ಯಾನು, ಅಂಗಡಿ ಮಾಲೀಕರು ಏನು ಮಾಡಿದ್ದಾರೆ, ಕೋರ್ಟ್ಗೆ ಹಾಕಿದ್ದಾರೆ. ಕೋರ್ಟ್ಗೆ ಹಾಕೊಂಡು ಒಂದು ಸ್ಟೇ ಅಂತ ತಂದಾದ್ಮೇಲೆ ಅದು ನಿಲ್ಲಿಸಿದ್ದಾರೆ ಹೊರತು ಒಬ್ರದ್ದು ಹೊಡೆದು ಒಬ್ರು ನಿಲ್ಲಿಸಿಲ್ಲ. ಯಾರು ಸ್ಟೇ ಇಲ್ಲ ಅವ್ರನ್ನ ಓಪನ್ ಮಾಡಿದ್ದಾರೆ, ರೋಡ್ಗಳನ್ನ ಓಪನ್ ಮಾಡಿ ಬಿಲ್ಡಿಂಗ್ ಉಳಿದಿದ್ದಾರೆ. ಸ್ಟೇ ಇರೋಕ್ಕೆ ಒಳಗೋಕ್ಕಾಗಿಲ್ಲ. ನಾನು ಕೂಡ ಇಂಜಿನಿಯರ್ಸ್ ಹತ್ರ ಮಾತಾಡಿದ್ದೀನಿ. ಅವ್ರು ಹೇಳಿದರೆ ಇಷ್ಟೊಳಗೇನೆ ಕೂಡ ಎಲ್ಲ ವಿಕೆಟ್ ಹಾಕ್ಸ್ತಾ ಇದ್ದೀವಿ, 1 by 1 ಎಲ್ಲವನ್ನು ವಿಕೆಟ್ ಮಾಡಿಸಿ ಸುಗಮ ಸಂಚಾರಕ್ಕೆ ಎಲ್ಲನೂ ಈಕ್ವಲ್ ಕಂಡು ಪ್ರತಿಯೊಂದೂ ಕೂಡ ಎಷ್ಟು ರೋಡ ಮಧ್ಯದಿಂದ ಎಷ್ಟು ಅಡಿ ಬಿಡಬೇಕು ಅಂತ ಇದೆ, 40 ಅಡಿ ಅಷ್ಟನ್ನು ನಾವು ಬಿಡಿಸಿ, ಆ ಕಡೆ ಈ ಕಡೆ 40 ಅಡಿ, ಈ ಕಡೆ 40 ಅಡಿ ಬಿಡಿಸಿ ಖಂಡಿತವಾಗೂ ಕೂಡ ಆ ರೋಡನ್ನು ನಾವು ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಯಾರಿಗೆ ಭೇದ ಭಾವ ಇಲ್ಲ ಅನ್ನೋ ಒಂದು ಮಾತನ್ನು ಡಿಪಾರ್ಟ್ಮೆಂಟ್ ಇಂಜಿನಿಯರ್ ಹೇಳಿದರೆ ಅದು ಶೀಘ್ರದಲ್ಲೇ ಅದು ಒಂದು ಅಂತಿಮ ಹಂತವನ್ನು ಕಾಣ್ಬೋದು ಅಂತ ನನಗೆ ನಂಬಿಕೆ ಇದೆ. ಮಧ್ಯಪ್ರವೇಶ ಮಾಡೋಣ ಅಲ್ಲ, ಕಾನೂನು ಇದ್ದಾಗ ನಾನು ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ. ಕೋರ್ಟ್ನಲ್ಲಿ ಇದ್ದಾಗ ಕಾನೂನು ರೀತಿಯೇ ಅವ್ರು ಬಿಡಿಸ್ಕೊಂಡು ಮಾಡಬೇಕಾಯ್ತು. ಕೋರ್ಟ್ನ ಸ್ಟೇ ಇಲ್ಲ ಅಂದರೆ, ಮಧ್ಯಪ್ರವೇಶ ಇಲ್ಲ ಅಂತಂದರೆ ನಾನು ಇನ್ವಾಲ್ವ್ ಆಗ್ಬೋದಾಗಿತ್ತು. ಕೋರ್ಟಿನ ಸ್ಟೇ ಇರೋದ್ರಿಂದ ಕಾನೂನು ಪ್ರಕಾರನೇ ಅವ್ರು ಬಿಡಿಸ್ತಾರೆ. ಅಧಿಕಾರಿಗಳಿಗೆ ಗೊತ್ತಿದೆ, ಕಾನೂನು ಪ್ರಕಾರ ಖಂಡಿತ ಅದನ್ನು ಬಿಡಿಸಿ ಎಲ್ಲರಿಗೂ ಈಕ್ವಲ್ ಆಗಿ ನ್ಯಾಯ ದೊರಕಂಗೆ ಮಾಡಿ ಸಾರ್ವಜನಿಕರಿಗೂ ಕೂಡ ಸುಗಮವಾಗಿ ಓಡಾಡೋಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇದೆ. ಮಾಡ್ತಾರೆ, ಖಂಡಿತ ಮಾಡಿಸ್ತಿದ್ದಾರೆ. ಕಾನೂನು ರೀತಿ ರಸ್ತೆ ಅಭಿವೃದ್ಧಿ ಆಗುತ್ತೆ, ಖಂಡಿತ ಆಗುತ್ತೆ. ಅದ್ರಲ್ಲಿ ಎರಡನೇ ಮಾತಿಲ್ಲ. ಕೆಲವು ತಡ ಆಗೋದಷ್ಟೇ, ಕಾನೂನು ರೀತಿ ಆಗೇ ಆಗುತ್ತೆ.